ಹೇಳಿದ್ರು ಇಲ್ಲಿಂದ ನಾನು ಕದಲ್ಬಾರ್ದು ಅಂತ. ನಾನು ಅತ್ತೆ ಮಾತನ್ ಮೀರ್ಬಾರ್ದು ಅಲ್ವಾ? ನೀನ್ ಈ ತರ ಎಲ್ಲ ನಡ್ಕೋಬೇಡ ಚಿಕ್ಕಮ್ಮ. ಯಾಕೆ ಹೀಗ್ ಮಾಡ್ತಾ ಇದ್ಯಾ? ಸಕ್ಕುನ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ ನೀವು? ಅಲ್ಲ, ನಿಮ್ಗೆ ದಯಾ ಕರುಣೆ ಅನ್ನೋದೇ ಇಲ್ವಾ? ಚೆನ್ನಾಗಿದೆ ದಿಗು, ಬಂದು ಸ್ವಲ್ಪ ಸಹಾಯ ಮಾಡು ಅಂದಿದ್ದಕ್ಕೆ ನಿನಗ್ ತುಂಬಾ ಬೇಜಾರಾಗ್ತಿದೆ ಅಲ್ವಾ? ಹಾಗಾದ್ರೆ ದಿನ ಇವಳಗ್ ತೊಂದ್ರೆ ಕೊಡೋರ್ನ ಪ್ರಶ್ನೆ ಮಾಡು. ನನ್ ಮೇಲೆ ಯಾಕೆ ಕೂಗಾಡ್ತೀಯ? ನಾನ್ ಕೇಳಿಸ್ಕೊತಿದ್ದೀನಿ. ನೀನೀಗ ಮಾತಾಡಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡೆ ವತ್ಸಲ, ಪೂರ್ತಿ ಕೇಳಿಸ್ಕೊಂಡೆ. ಸಕ್ಕು ಇಲ್ಲಿಗೆ ಬರೋದಕ್ಕೂ ಮುಂಚೆ ಮನೆ ಕೆಲ್ಸನೆಲ್ಲ ನೀನೇ ಮಾಡ್ತಿದ್ದೆ ತಾನೇ? ಹಾಗೆ ಈಗ ಕೂಡ ಎಲ್ಲ ಕೆಲ್ಸಗಳನ್ನ ನೀನೇ ಮಾಡ್ಕೊ. ಬೆಳಗ್ಗೆ ಮನೇಲಿ ರಾದಂತ ಮಾಡ್ಬೇಡ. ನಾನ್ ಮನೇಲಿ ಇಲ್ಲ ಅಂತ ಗೊತ್ತಾದ ತಕ್ಷಣ ತುಂಬಾ ಹಾರಾಡ್ತೀಯ ವತ್ಸಲ. ಮನೇಲಿ ಎಂಥ ಘಟನೆ ನಡೆದಿದೆ ಅದ್ರ ಬಗ್ಗೆ ಯೋಚನೆ ಮಾಡು. ಅವರು ನನ್ ಬಗ್ಗೆ ಸಹಾನುಭೂತಿ ತೋರ್ಸಿದ್ರು. ಬಾಬಾ ಅವರು ಏನ್ ಹೇಳಿದ್ರಮ್ಮ? ಮಹಾಜ್ಞಾನಿ ಬಾಬಾ ಅವರು, ಮಹಾಜ್ಞಾನಿ ಅವರು. ದಿಗು ಅವರು ದಿವ್ಯ ದೃಷ್ಟಿಯಿಂದ ಎಲ್ಲ ನೋಡಿದ್ದಾರೆ. ಅವ್ರು ಹೇಳಿದ್ರು ಯಾವ್ದೋ ಕೆಟ್ಟ ನೆರಳು ಬಿದ್ದಿದೆ ಅಂತ. ಮೊನ್ನೆ ಅಡವಿಟ್ಟು ಒಡವೆ ಕಳೆದು ಹೋಯ್ತು. ಈಗ ಮನೇಲಿ ಏನ್ ಕಳೆದು ಹೋಗಿದ್ಯೋ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ಈಗ ಏನ್ ಮಾಡ್ಬೇಕಂತೆ ಅಕ್ಕ? ಪರಿಹಾರ ಏನಾದ್ರೂ ಹೇಳಿದ್ರಾ? ಹೌದು, ಸುವರ್ಣ ಲಕ್ಷ್ಮಿ ಪೂಜೆ ಮಾಡಕ್ ಹೇಳಿದ್ರು. ಸುವರ್ಣ ಲಕ್ಷ್ಮಿ ಪೂಜೆ? ಇದೇನ್ ಪೂಜೆನಮ್ಮ? ಸುವರ್ಣ ಲಕ್ಷ್ಮಿ ಪೂಜೆ ಅಂದ್ರೆ ಏನು? ಅರ್ಥ ಆಗುತ್ತೆ, ನಿಧಾನವಾಗಿ ಅರ್ಥ ಆಗುತ್ತೆ. ಜೈ ಮಹಾಕಾಳ. ಬಂದ್ಯಾ? ತಗೊಳ್ಳಿ ಬಾಬಾ. ಇದರಿಂದ ಕೆಲಸ ಆಗತ್ತಲ್ವಾ? ಆಗುತ್ತೆ, ಖಂಡಿತ ಆಗುತ್ತೆ. ಅದ್ಭುತವಾದ ದ್ರವ ಇದು. ಇದನ್ನ ಹಾಕಿದ್ರೆ ಚಿನ್ನ ಯಾವುದು ಹಿತ್ತಾಳ ಯಾವುದು ಅಂತ ತಕ್ಷಣ ಗೊತ್ತಾಗುತ್ತೆ. ಸರಿ, ಶಬಾಷ್. ಹೊರಡು. ಹೋಗ್ ಬರ್ತೀನಿ ಬಾಬಾ. ಬಾಬಾ ಅವ್ರೆ, ಇದೆಲ್ಲ ಯಾಕೆ? ಸುವರ್ಣ ಲಕ್ಷ್ಮಿ ಪೂಜೆಗೋಸ್ಕರ ತರಿಸಿದ್ರಾ? ಹೌದು ಭೈರವ. ಈ ದ್ರವದಿಂದ ನಾನು ಸಕ್ಕುನ ಒಂದ್ ಆಟ ಆಡಿಸ್ಬೇಕು ಅಂತಿದ್ದೀನಿ. ಇದ್ರಿಂದನಾ? ಅದೇಗೆ? ಹೇಗೆ ಅಂತ ಹೇಳ್ತೀನಿ, ಕೇಳಿಸ್ಕೊ. ಮನೋರಮ ಮನೇಲಿರೋ ಎಲ್ಲ ಹೆಣ್ಮಕ್ಳನ್ನ ಚಿನ್ನದ ಒಡವೆಗಳನ್ನ ಹಾಕೊಂಡು ಕೂತ್ಕೊಳ್ಳೋದಕ್ಕೆ ಹೇಳ್ತೀನಿ. ಅವ್ರ ಹತ್ರ ಇರೋ ಎಲ್ಲ ಒಡವೆಗಳನ್ನ ಹಾಕೋಬೇಕು ಅಂತ ಹೇಳ್ತೀನಿ. ಅವರು ಚಿನ್ನದ ಒಡವೆಗಳನ್ನ ಮಾತ್ರ ಹಾಕೋಬೇಕು. ಸರಿ ಬಾಬಾ. ಆಮೇಲೆ ಈ ದ್ರವನ ತಗೊಂಡು ಎಲೆಯಿಂದ ಎಲ್ಲರ ಒಡವೆಗಳ ಮೇಲೆ ಹೀಗೆ ಸಿಂಪಡಿಸ್ಬೇಕು. ಈ ದ್ರವ ಸೋಕಿದ್ರೆ ನಿಜವಾದ ಚಿನ್ನದ ಒಡವೆಗಳು ಏನು ಹಾಳಾಗಲ್ಲ. ಆದ್ರೆ ನಕಲಿ ಒಡವೆಗಳು ಚಿನ್ನದ ಲೇಪನ ಹೋಗಿ ಕಪ್ಪಗಾಗತ್ವೆ. ಅರ್ಥ ಆಯ್ತಾ? ಇವಾಗ ಅರ್ಥ ಆಯ್ತಾ? ಆದ್ರೆ ಮನೋರಮ ಅವರು ಒಡವೆಗಳನ್ನೆಲ್ಲ ಆಚೆ ತೆಗಿತಾರೆ ಅಂತ ಅನ್ಸುತ್ತಾ ಬಾಬಾ ಅವ್ರೆ? ಹೊರಗ್ ತೆಗಿಯೋ ಹಾಗೆ ನಾನ್ ಮಾಡ್ತೀನಿ. ಪೂಜೆ ಎಲ್ಲ ಮುಗಿದ್ಮೇಲೆ ಸಕ್ಕು ನಕಲಿ ಒಡವೆಗಳ ವಿಷಯ ಬೆಳಕಿಗೆ ಬರುತ್ತೆ. ಇನ್ನು ಮನೋರಮ ಭದ್ರಕಾಳಿ ಅವತಾರ ಎತ್ತಿ ಸಕ್ಕು ಕತೆನ ಮುಗಿಸ್ತಾಳೆ. ಮನೋರಮ ಹತ್ರ ಎಷ್ಟು ಚಿನ್ನ ಇದೆ ಅದನ್ನ ನಾವು ಹೇಗೆ ಕಿತ್ಕೋಬೇಕು ಅಂತ ನಮಗೊಂದು ಅಂದಾಜ್ ಸಿಗುತ್ತೆ. ಅರ್ಥ ಆಯ್ತಾ ಭೈರವ? ನಿಮ್ದು ಪಾದರಸದಂತ ಬುದ್ಧಿ ಬಾಬಾ ಅವ್ರೆ. ಸುವರ್ಣ ಲಕ್ಷ್ಮಿ ಪೂಜೆ ಮಾಡಿ ಮನೋರಮ ಬಡವಿ ಆಗ್ತಾಳೆ, ನಾವು ಶ್ರೀಮಂತರಾಗ್ತೀವಿ. ಎಲ್ಲ ಚಿನ್ನನು ದೋಚೋಣ. ಜೈ ಮಹಾಕಾಳ. ಜೈ ಮಹಾಕಾಳ. ಮಹಾಕಾಳನ ದಯೆಯಿಂದ ನಮಗೆ ಸುವರ್ಣ ಯುಗ ಶುರುವಾಗಿದೆ ಭೈರವ. ನಮಗ್ ಸೋಲೆ ಇಲ್ಲ. ಜೈ ಮಹಾಕಾಳ. ಮಹಾಕಾಳ. ಉಮಾ, ಇವತ್ತು ಪ್ರತಿ ಕ್ಷಣ ನನ್ಗೆ ಸಕ್ಕು ನೆನ್ಪಾಗ್ತಿದ್ದಾಳೆ ಉಮಾ. ಅವಳು ಅವ್ರ ಅತ್ತೆ ಮನೆಯಲ್ಲಿ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿರ್ತಾಳೆ. ಚಿನ್ನದ ಬೊಂಬೆ ತರ ಇರ್ತಾಳೆ ಅಲ್ವಾ ಉಮಾ? ಸಕ್ಕು ಅವ್ರ ಅತ್ತೆ ಮನೆಯಲ್ಲಿ ದುರ್ಗಾದೇವಿನ ಪೂಜೆ ಮಾಡ್ತಾರಲ್ವಾ?